ಶಾಸಕರಿದ್ದಾರೆ, 3 ಜೆಡಿಎಸ್ನ ಶಾಸಕರು, 2 ಕಾಂಗ್ರೆಸ್ನ ಶಾಸಕರಿದ್ದಾರೆ. ಸೊ ಹೀಗಾಗಿ ಯಾವ ರೀತಿಯಾದಂತ ರಣತಂತ್ರವನ್ನ ಹೆಣೆದು ದೇವೇಗೌಡರನ್ನ ಗೆಲ್ಲಿಸ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ನಮ್ಮಲ್ಲಿ 12 ಗಂಟೆಗೆ ನಾವು ಟೌನ್ ಹಾಲ್ ಸರ್ಕಲ್ನಿಂದ ಪ್ರೊಸೆಷನ್ ಹೊರಟು 2:15ಕ್ಕೆ ನಾಮಿನೇಷನ್ ಫೈಲ್ ಮಾಡ್ತಕ್ಕಂಥದ್ದನ್ನ ಮಾಡ್ತಾರೆ. ಇದೇ ಫೈನಲ್ಲು, ಯಾವುದೇ ಗೊಂದಲಗಳಿಲ್ಲ. ತುಮಕೂರು ಕ್ಷೇತ್ರದಿಂದ ಅವರು ಸ್ಪರ್ಧಿಸ್ತಾರೆ. ನಮ್ಮಲ್ಲಿ ಇವತ್ತು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಸನ್ಮಾನ್ಯ ದೇವೇಗೌಡರಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಪರಮೇಶ್ವರ್ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಇವರೆಲ್ಲ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಆವತ್ತು ಏನು ಅವರು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಹ ನಮ್ಮ ಜೊತೆ ಇರ್ತಾರೆ. ನಮಗೆ ವಿಶ್ವಾಸ ಇದೆ, ತುಮಕೂರು ಜಿಲ್ಲೆಯಲ್ಲಿ ಸನ್ಮಾನ್ಯ ದೇವೇಗೌಡರಿಗೆ ಆಯ್ಕೆ ಮಾಡೋದ್ರ ಮೂಲಕ ಇಡೀ ದೇಶದ ರಾಜಕೀಯ ದಿಕ್ಸೂಚಿಯನ್ನು ಬದಲಾಯಿಸೋದಕ್ಕೆ ಅವಕಾಶ ಅಲ್ಲಿನ ಜನ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಹೆಬ್ಬಾರ್, ಬೆಂಗಳೂರು ಉತ್ತರನೋ ತುಮಕೂರು ಅನ್ನುವ ಗೊಂದಲ ಇತ್ತು, ಅಂತೂ ಇಂತೂ ತುಮಕೂರು ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಏನ್ ಕಾರಣ ಆಯ್ತು ಇದಕ್ಕೆ ಅಂತ? ಪೃಥ್ವಿರಾಜ್, ಸಾಕಷ್ಟು ದಿನಗಳ ಗೊಂದಲ ಇತ್ತು. ಹಲವಾರು ದಿನಗಳಿಂದ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ದೇವೇಗೌಡರು ಈ ವಿಚಾರವಾಗಿ ಸಾಕಷ್ಟು ಚರ್ಚೆಯನ್ನ ಮಾಡಿದ್ರು. ಅಂತಿಮವಾಗಿ ತುಮಕೂರನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಪ್ರಮುಖ ಕಾರಣ ಏನಂತಂದ್ರೆ ಬೆಂಗಳೂರು ಉತ್ತರ ಮತ್ತು ತುಮಕೂರು ಈ 2 ಕ್ಷೇತ್ರಗಳನ್ನ ಹೋಲಿಕೆ ಮಾಡಿ ನೋಡಿದಾಗ ತುಮಕೂರು ಬೆಟರ್ ಅನಿಸ್ತಾ ಇದೆ. ಮತ್ತೆ ಅಲ್ಲಿ ಜೆಡಿಎಸ್ ನ ಶಾಸಕರು, ಮಾಜಿ ಶಾಸಕರು, ಹಾಲಿ ಶಾಸಕರು, ಜೆಡಿಎಸ್ ನ ಮುಖಂಡರುಗಳು ಸಾಕಷ್ಟು ಜನ ತುಮಕೂರಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಕಂಡಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ನೋಡಿದಾಗ ಸಿದ್ದರಾಮಯ್ಯನವರ ಆಪ್ತರೇ ಹೆಚ್ಚು ಜನ ಇದ್ರು. ಇಲ್ಲಿ ಶಾಸಕರೆಲ್ಲರೂ ಕೂಡ ಕಾಂಗ್ರೆಸ್ನ ಶಾಸಕರು ಮತ್ತು ಜೆಡಿಎಸ್ ನ ಶಾಸಕರ ಸಂಖ್ಯೆ ಕೂಡ ಇಬ್ಬರೇ ಕಾಣ್ತಾ ಇದ್ರು ಇವರಿಗೆ. ಹಾಗಾಗಿ ಬಹಳಷ್ಟು ಸಮಸ್ಯೆ ಆಗತ್ತೆ. ಇದು ಒಂದು ವೇಳೆ ಬೆಂಗಳೂರು ಉತ್ತರ ನಿಂತರೆ ಬೆಂಬಲ ಕೂಡ ಅಷ್ಟೊಂದು ಸಿಗಲ್ಲ. ಪ್ರಮುಖವಾಗಿ ನಾಯಕರುಗಳೇ ನಮಗೆ ಸಪೋರ್ಟ್ ಮಾಡೋದು ಕಷ್ಟ ಇದೆ ಅನ್ನುವಂತ ವಿಚಾರವನ್ನ ಮನಗಂಡು ತುಮಕೂರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ತುಮಕೂರು ಕ್ಷೇತ್ರ ಸಂಬಂಧಪಟ್ಟಾಗಿ ನಿನ್ನೆ ರಾತ್ರಿ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ತುಮಕೂರು ಭಾಗದ ಹಾಲಿ ಹಾಗೂ ಮಾಜಿ ಶಾಸಕರುಗಳು. ಸುಮಾರು 10-11 ಜನ ಪ್ರಮುಖರ ಜೊತೆಯಲ್ಲಿ ಕೂತ್ಕೊಂಡು ತಡರಾತ್ರಿವರೆಗೂ ಕೂಡ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಮೀಟಿಂಗ್ ಮಾಡಿದ ನಂತರದಲ್ಲಿ ತುಮಕೂರನ್ನ ಓಕೆ ಅಂತ ಮಾಡ್ಕೊಂಡು ಸೋಮವಾರ ದಿನ ನಾಮಪತ್ರ ಸಲ್ಲಿಕೆಗೂ ಕೂಡ ತೀರ್ಮಾನ ಮಾಡಿದ್ದಾರೆ. ಆದ್ರೆ ಸೋಮವಾರ ದಿನ ಈ ಅವರ ಕುಟುಂಬದಲ್ಲಿ 2 ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಒಂದು ನಿಖಿಲ್ ಮಂಡ್ಯದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ, ಇನ್ನೊಬ್ರು ದೇವೇಗೌಡರು ತುಮಕೂರಿನಲ್ಲಿ. ಹಾಗಾಗಿ ಬೆಳಿಗ್ಗೆ ನಿಖಿಲ್ ಅವರ ನಾಮಪತ್ರ ಸಲ್ಲಿಕೆ ಮಾಡಿದ ನಂತರದಲ್ಲಿ ಮಂಡ್ಯದಿಂದ ತುಮಕೂರಿಗೆ ಬಂದು ಇವರು ನಾಮಪತ್ರವನ್ನು ಸಲ್ಲಿಕೆಯನ್ನ ಮಾಡ್ಲಿಕ್ಕಿದ್ದಾರೆ. ಆ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನ ಮಾಡ್ಕೊಂಡಿದ್ದಾರೆ. ಪ್ರೋಗ್ರಾಮ್ ಹೇಗಿರ್ಬೇಕು, ಜನ ಸೇರಿಸಿ ಕಾರ್ಯಕ್ರಮ ಮಾಡೋದ್ರ ಬಗ್ಗೆ, ಸಮಾವೇಶ ಮಾಡೋದ್ರ ಬಗ್ಗೆನೂ ಕೂಡ ನಿನ್ನೆ ದಿನ ಮೀಟಿಂಗ್ ನಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಫೈನಲಿ ತುಮಕೂರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆದ್ರೆ ಬೆಂಗಳೂರು ಉತ್ತರಕ್ಕೆ ಯಾರು ಅನ್ನೋದ್ರ ಬಗ್ಗೆ ಜನಾರ್ದನ್ ಹೆಬ್ಬಾರ್, ಈಗ ಮುದ್ದಹನುಮೇಗೌಡರ ನಿಲುವು ಏನಾಗಿರುತ್ತೆ ಅಂತ ಸಾಕಷ್ಟು ಹರಸಾಹಸ ಪಡ್ತಾ ಇದ್ರು ಈ ಒಂದು ಕ್ಷೇತ್ರವನ್ನ ಪಡ್ಕೊಳ್ಳೋದಕ್ಕೆ. ಅವ್ರಿಗೆ ಯಾವ ರೀತಿಯಾದಂತ ಭರವಸೆಯನ್ನ ನೀಡಲಾಗಿದೆ? ಅಂದ್ರೆ ಮುದ್ದಹನುಮೇಗೌಡರ ವಿಚಾರವಾಗಿ ಸಾಕಷ್ಟಿಂದ ಚರ್ಚೆ ಮಾಡಿದ್ರು. ಅದ್ರ ಪರವಾಗಿ ಕೂಡ ಡಿ.ಸಿ.ಎಂ. ಪರಮೇಶ್ವರ್ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು, ಮಾತುಕತೆ ಮಾಡಿದ್ರು. ಆದ್ರೆ ಸಕ್ಸಸ್ ಆಗಿಲ್ಲ. ಈಗ ಅವರು ಅಸಮಾಧಾನಗೊಂಡ್ಕೊಂಡೇ ಇದ್ದಾರೆ. ಮುದ್ದಹನುಮೇಗೌಡರ ತೀರ್ಮಾನ ಏನಾಗಿರುತ್ತೆ ಅನ್ನೋದು ಬಹಳ ಕುತೂಹಲ ಕೆಡಿಸುತ್ತೆ. ಅವ್ರನ್ನ ಕರೆಸಿ ಮಾತುಕತೆ ಮಾಡಿದ್ರೆ ಸಾಕಷ್ಟು ಸಂದರ್ಭದಲ್ಲಿ ಅವ್ರು ಕೇಳಿದಾಗ ಕ್ಷೇತ್ರವನ್ನ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಒಮ್ಮೆ ಹಂಚಿಕೆ ಆಗಿದೆ ಕ್ಷೇತ್ರ, ಈಗ ಮತ್ತೆ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮುದ್ದಹನುಮೇಗೌಡರಿಗೂ ಹಾಗೂ ಅವ್ರ ಪರವಾಗಿ ನಿಂತವ್ರಿಗೆ ಎಲ್ಲರಿಗೂ ಕೂಡ ದೇವೇಗೌಡರ ಕಡೆಯಿಂದ ಸೂಚನೆ ನೇರವಾಗಿ ಹೋಗಿದೆ. ಹಾಗಾಗಿ ಅವರ ನಿಲುವು ಏನಾಗಿರುತ್ತೆ ಅನ್ನೋದು ಇಲ್ಲಿ ಬಹಳ ಕುತೂಹಲನ ಕೆಡಿಸುತ್ತೆ. ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಲೋಕಸಭಾಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಆಗಿದೆ. ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ಪಟ್ಟಿ ಫೈನಲ್ ಆಗಿದೆ. ಪಟ್ಟಿ ಫೈನಲ್ ಮಾಡಿದ್ದಾರೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ರಾಹುಲ್ ಗಾಂಧಿ ಅವರು. 20 ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗಿರುವಂತದ್ದು. 20 ಅಭ್ಯರ್ಥಿಗಳ ಹೆಸರನ್ನ ಅಂತಿಮಗೊಳಿಸಿದ್ದ ಇಲ್ಲಿ ಸಿಸಿ ನಿನ್ನೆ ನಡೆದಂತ ಒಂದು ಸಭೆಯಲ್ಲಿ ಹಾಲಿ ಸಂಸದರಿಗೆಲ್ಲರಿಗೂ ಕೂಡ ಟಿಕೆಟ್ ಅನ್ನ ನೀಡೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಇವತ್ತು ಯಾವುದೇ ಕ್ಷಣದಲ್ಲಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುವಂತ ಸಾಧ್ಯತೆ ಇದೆ. ಯಾರನ್ನೆಲ್ಲ ಆಯ್ಕೆ ಮಾಡಿದ್ದಾರೆ ಅನ್ನುವ ಕುತೂಹಲ ಕೂಡ ಇದೆ. ಇನ್ನ ಒಟ್ಟು 10 ಹಾಲಿ ಸಂಸದರ ಕ್ಷೇತ್ರಗಳ ಪೈಕಿ ಈಗ ಆಲ್ರೆಡಿ ತುಮಕೂರನ್ನ ಬಿಟ್ಟುಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ 9 ಹಾಲಿ ಸಂಸದರ ಹೆಸರುಗಳು ಈಗ ಆಲ್ರೆಡಿ ಫೈನಲ್ ಆಗಿರುವಂತದ್ದು. ಇನ್ನು ಉಳಿದಂತೆ ಇರುವಂತಹ 11 ಕ್ಷೇತ್ರಗಳಿಗೆ ಯಾರನ್ನ ಆಯ್ಕೆ ಮಾಡಲಾಗಿದೆ, ಯಾರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ ಅನ್ನುವ ಕುತೂಹಲಕ್ಕೆ ಇವತ್ತು ಬ್ರೇಕ್ ಬೀಳಲಿದೆ. ಈಗ ಆಲ್ರೆಡಿ ತೋರಿಸಿದ್ವಿ ಸಂಭಾವ್ಯರ ಪಟ್ಟಿಯನ್ನ, ನೀವು ಕೂಡ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಅಲ್ಲಿ ಬೆಂಗಳೂರು ಸೆಂಟ್ರಲ್ಲು, ದಾವಣಗೆರೆ, ಹಾವೇರಿ ಈ ರೀತಿಯಾಗಿ ಯಾರಿಂದ ಒಂದು ಆಯ್ಕೆ ಆಗಬಹುದು ಅಂತ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಧರಣೇಶ್, ಈಗ ಆಲ್ರೆಡಿ ಅಂತಿಮಗೊಂಡಿದೆ ಕಾಂಗ್ರೆಸ್ನ ಪಟ್ಟಿ, ಯಾವಾಗ ರಿಲೀಸ್ ಆಗುವಂತ ಸಾಧ್ಯತೆ ಇದೆ? ಏನ ಆಶ್ಚರ್ಯ ಪಡುವಂತ ಹೆಸರುಗಳೇನಾದ್ರೂ ಬರುವಂತ ಸಾಧ್ಯತೆ ಇದೆಯಾ?
ಪೃಥ್ವಿರಾಜ್, ಒಟ್ಟು 28 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 8 ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಟ್ಟಿದೆ. ಇನ್ನು ಉಳಿದಂತ 20 ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರ ಮುದ್ದನಮೇಗೌಡರದ್ದು ಅದು ಏನು ಹಾಲಿ ಸಂಸದ ಕ್ಷೇತ್ರದ ವಿಷಯಕ್ಕೆ ಬರೋದಾದ್ರೆ ಮುದ್ದನಮೇಗೌಡ ಕ್ಷೇತ್ರ ಕೂಡ ಈಗ ಜೆಡಿಎಸ್ ಪಾಲಾಗಿ ಹೋಗಿದೆ. ಹಾಗಾಗಿ ಉಳಿದ 9 ಮಂದಿ ಹಾಲಿ ಸಂಸದರಿಗೆ ಈಗಾಗ್ಲೇ ಏನೋ ಎಲ್ಲ ಸಂಸದರಿಗೂ ಮತ್ತೆ ಟಿಕೆಟ್ ಕೊಡ್ಬೇಕು ಅನ್ನುವಂತಹ ಒಂದು ಸಾಲಿನ ನಿರ್ಣಯವನ್ನ ತೆಗೆದುಕೊಂಡಿರೋದ್ರಿಂದ ಉಳಿದ 11 ಮಂದಿ 11 ಅಭ್ಯರ್ಥಿಗಳನ್ನ ಮಾತ್ರ ಆಯ್ಕೆ ಮಾಡ್ಬೇಕಿತ್ತು ಕಾಂಗ್ರೆಸ್. ಸೊ ನಿನ್ನೆ ನಡೆದಂತ ಕೇಂದ್ರ ಚುನಾವಣಾ ಸಮಿತಿಯಲ್ಲಿ ಈ 11 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗಿದೆ. ಆದ್ರೆ ಇನ್ನೂ ಕೂಡ ಅಧಿಕೃತವಾಗಿ ಕಾಂಗ್ರೆಸ್ ಈ ಅಭ್ಯರ್ಥಿಗಳನ್ನ ಪ್ರಕಟಿಸಿಲ್ಲ. ಯಾಕೆಂದ್ರೆ ಕರ್ನಾಟಕ ಜೊತೆಗೆ ಬೇರೆ ಬೇರೆ ರಾಜ್ಯಗಳ ಒಂದು ಚುನಾವಣಾ ಸಮಿತಿಯ ಸಭೆ ಕೂಡ ಆಗಿತ್ತು. ಎಲ್ಲವನ್ನ ಒಟ್ಟಿಗೆ ಪ್ರಕಟಿಸುವ ದೃಷ್ಟಿಯಿಂದ ಇನ್ನೂ ಕೂಡ ಅಧಿಕೃತ ಪ್ರಕಟಣೆ ಆಗಿಲ್ಲ. ಬಹುತೇಕ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಹೊರಬರುತ್ತೆ. ಈ 11 ಕ್ಷೇತ್ರಗಳ ಪೈಕಿ ನಾವು ನೋಡ್ತಾ ಹೋದ್ರೆ ಮೈಸೂರಿನಿಂದ ವಿಜಯಶಂಕರ್ ಅವರ ಹೆಸರು ಫೈನಲ್ ಆಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದಾವೆ. ಅದೇ ರೀತಿ ಬೆಂಗಳೂರು ದಕ್ಷಿಣದಿಂದ ಗೋವಿಂದರಾಜ್ ಹೆಸರು, ಬೆಂಗಳೂರು ಸೆಂಟ್ರಲ್ ನಿಂದ ರಿಜ್ವಾನ್ ಅರ್ಷದ್ ಅವರ ಹೆಸರು, ಮತ್ತೆ ಧಾರವಾಡದಿಂದ ಶಾಕಿರ್ ಸನದಿ ಹೆಸರು, ಮತ್ತೆ ಗದಗದಿಂದ ಶಿವಣ್ಣನವರ ಹೆಸರು. ಹೀಗೆ ಆಲ್ಮೋಸ್ಟ್ ಎಲ್ಲವೂ ಕೂಡ ಏನೋ ಫೈನಲ್ ಆಗಿದೆ. ಅಧಿಕೃತವಾಗಿ ಪ್ರಕಟಣೆ ಆಗ್ಬೇಕಷ್ಟೇ. ಇವತ್ತು ಅದಾಗುವಂತ ಸಾಧ್ಯತೆಗಳು ಕಾಣಿಸ್ತಿದಾವೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಧರಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಪ್ರಮೋದ್ ಮಧ್ವರಾಜ್ ಬಳಿಕ ಮತ್ತೊಬ್ಬರಿಗೆ ಜೆಡಿಎಸ್ ಗಾಳ ಆಗ್ತಾ ಇದೆಯಾ? ವಿಜಯಪುರದಲ್ಲಿ ಆಪರೇಷನ್ಗೆ ಮುಂದಾಗಿದೆ ಜೆಡಿಎಸ್ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನ ಮಾಜಿ ಶಾಸಕರನ್ನ ಸೆಳೆಯಲು ಮುಂದಾಗಿದೆ ಜೆಡಿಎಸ್ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾಕೆಂದ್ರೆ ಈಗ ಆಲ್ರೆಡಿ ಉಡುಪಿ ಚಿಕ್ಕಮಗಳೂರಿನಲ್ಲಿ ಜೆಡಿಎಸ್ಗೆ ಸಮರ್ಥ ಅಭ್ಯರ್ಥಿಗಳೇ ಇಲ್ಲ. ಸೊ ಹೀಗಾಗಿ ಪ್ರಮೋದ್ ಮಧ್ವರಾಜ್ರನ್ನ ಕಾಂಗ್ರೆಸ್ನಿಂದ ಸೆಳೆದು ಜೆಡಿಎಸ್ನ ಅಭ್ಯರ್ಥಿಯನ್ನಾಗಿ ಮಾಡೋದಕ್ಕೆ ಮುಂದಾಗಲಾಗಿರುವಂತದ್ದು. ಈಗ ಆಲ್ರೆಡಿ ಬಿ ಫಾರ್ಮ್ ಅನ್ನ ಕೂಡ ನೀಡಲಾಗಿದೆ ಪ್ರಮೋದ್ ಮಧ್ವರಾಜ್ ಅವರಿಗೆ. ಕಾಂಗ್ರೆಸ್ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಪ್ರಮೋದ್ ಮಧ್ವರಾಜ್ ಅವರು ಕಣಕ್ಕೆ ಇಳಿತಾ ಇದ್ದಾರೆ. ಇಲ್ಲಿ ಮಾಜಿ ಶಾಸಕ ಮನೋಹರ್ ಐನಾಪುರ ಪಕ್ಷಕ್ಕೆ ಕರೆತರಲು ಪ್ಲಾನ್ ಅನ್ನ ರೂಪಿಸಲಾಗಿದೆಯಂತೆ. ಜೆಡಿಎಸ್ ಸೇರಿದ್ರೆ ಬಂಜಾರ ಸಮುದಾಯದ ಐನಾಪುರಗೆ ಟಿಕೆಟ್ ಅನ್ನ ನೀಡುವಂತ ಸಾಧ್ಯತೆ ಇದೆ. ಜೆಡಿಎಸ್ ಸೇರಲು ತುದಿಗಾಲಲ್ಲಿ ನಿಂತಿದ್ದಾರಂತೆ ಕಾಂಗ್ರೆಸ್ನ ನಾಯಕ ರಮೇಶ್ ಜಿಗಜಿಣಗಿ ವಿರುದ್ಧ. ಹಾಲಿ ವಿಜಯಪುರದ ಸಂಸದರಾಗಿರುವಂತಹ ರಮೇಶ್ ಜಿಗಜಿಣಗಿ ವಿರುದ್ಧ ಕಣಕ್ಕಿಳಿಸಲು ಜೆಡಿಎಸ್ ಪ್ಲಾನ್ ಮಾಡಿದೆ. 1989ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಜಿಗಜಿಣಗಿ ವಿರುದ್ಧ ಗೆದ್ದಿದ್ರು ಇವರು. ಈ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಕರೆತಂದು ಟಿಕೆಟ್ ನೀಡಲು ಜೆಡಿಎಸ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಇಲ್ಲಿ ಮನೋಹರ್ ಐನಾಪುರ ಕಾಂಗ್ರೆಸ್ನ ಮಾಜಿ ಶಾಸಕರನ್ನ ಸೆಳೆಯೋದಕ್ಕೆ ಜೆಡಿಎಸ್ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಹಾಲಿ ಸಂಸದರಾಗಿರುವಂತಹ ರಮೇಶ್ ಜಿಗಜಿಣಗಿ ವಿರುದ್ಧ 1989ರಲ್ಲಿ ಸ್ಪರ್ಧೆಯನ್ನ ಕೂಡ ಮಾಡಿದ್ರಂತೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ನಾನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ವಿ ಶೆಟ್ಟಗಾರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಹೇಶ್, ಇಲ್ಲಿ ಪ್ರಮುಖವಾಗಿ ರಮೇಶ್ ಜಿಗಜಿಣಿಗೆ ಅವರನ್ನ ಹೇಗಾದ್ರೂ ಮಾಡಿ ಸೋಲಿಸಬೇಕು ಅಂತ ಜೆಡಿಎಸ್ ಪ್ಲಾನ್ ಹಾಕೊಂಡಿದೆ. ಅದರಲ್ಲೂ ಅಭ್ಯರ್ಥಿಗಳು ಸಿಗದಲೆ ಕಾಂಗ್ರೆಸ್ ಅವರನ್ನ ಆಪರೇಷನ್ ಮಾಡ್ತಾ ಇದೆಯಂತೆ. ಹೌದು ಪೃಥ್ವಿರಾಜ್, ಈ ಒಂದು ವಿಜಯಪುರ ಮೀಸಲು ಕ್ಷೇತ್ರ ಏನಿದೆ, ಈ ಬಾರಿ ಜೆಡಿಎಸ್ ಇಲ್ಲಿಗೆ ಬಂಜಾರ ಸಮುದಾಯಕ್ಕೆ ಅಭ್ಯರ್ಥಿ ಆಯ್ಕೆ ಮಾಡಿ ಟಿಕೆಟ್ ಕೊಡಲು ನಿರ್ಧಾರ ಮಾಡಿದೆ. ಈಗಾಗಲೇ ಬಂಜಾರ ಸಮುದಾಯದಲ್ಲಿ ಹಲವಾರು ಜನ ಜೆಡಿಎಸ್ ನಲ್ಲಿದ್ರು ಕೂಡ ಕೆಲವರು ಸ್ಪರ್ಧೆಗೆ ಹಿಂದೇಟು ಹಾಕಿದ್ರೆ, ಇನ್ನು ಕೆಲವರು ಸ್ಪರ್ಧಿಸಿದ್ರು ಕೂಡ ಅವರು ಹೊಸಬರಾಗಿರೋದ್ರಿಂದ ಈ ಒಂದು ಆತಂಕದಲ್ಲಿ ಜೆಡಿಎಸ್ ಇದೆ. ಇದೇ ಒಂದು ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಮನೋಹರ್ ಐನಾಪುರ್ ಏನು ಸದ್ಯಕ್ಕೆ ಕಾಂಗ್ರೆಸ್ ನಲ್ಲಿದ್ದಾರೆ, ಈ ಹಿಂದೆ 1989ರಲ್ಲಿ ಈ ಬಳ್ಳಾರಿ ಮೀಸಲು ಮತಕ್ಷೇತ್ರದಿಂದ ಆಯ್ಕೆಯಾಗಿದ್ರು ಶಾಸಕರಾಗಿ. ಅವರನ್ನ ಈ ಜೆಡಿಎಸ್ಗೆ ಕರೆ ತಂದು ಅವ್ರು ಕಣಕ್ಕಿಳಿಸಲು ಯೋಚನೆ ಮಾಡಿದೆ. ಅಷ್ಟೇ ಅಲ್ಲದೆ 1989ರಲ್ಲಿ ಏನು ಚುನಾವಣೆ ನಡೆದಿತ್ತು, ಆ ಒಂದು ಸಂದರ್ಭದಲ್ಲಿ ರಮೇಶ್ ಜಿಗಜಿಣಗಿ ಅವರನ್ನ ಇದೇ ಮನೋಹರ್ ಐನಾಪುರ್ ಅವರು ಸೋಲಿಸಿದ್ರು. ಈ ಒಂದು ಅಂಶವನ್ನು ಕೂಡ ಜೆಡಿಎಸ್ ತನ್ನ ಪರಿಗಣನೆಯಲ್ಲಿ ಇಟ್ಕೊಂಡಿದೆ. ಈ ಬಾರಿ ಕೂಡ ರಮೇಶ್ ಜಿಗಜಿಣಗಿ ಅವರ ವಿರುದ್ಧ ನಿಲ್ಲಿಸಿದ್ರೆ ಬಂಜಾರ ಸಮುದಾಯದ ಮತಗಳು ಒಟ್ಟಾಗ್ತವೆ. ಅಷ್ಟೇ ಅಲ್ಲದೆ ಈ ಜಿಗಜಿಣಗಿ ವಿರೋಧಿಗಳೇನಿದ್ದಾರೆ ಅವರು ಕೂಡ ತಮ್ಮ ಪರವಾಗಿ ಜೆಡಿಎಸ್ ಪರ ಕೆಲಸ ಮಾಡೋದ್ರಿಂದ ಗೆಲುವಿನ ಲೆಕ್ಕಾಚಾರವನ್ನು ಜೆಡಿಎಸ್ ಹಾಕೊಂಡಿದೆ. ಈ ಒಂದು ಜೆಡಿಎಸ್ ಲೆಕ್ಕಾಚಾರ ಅರಿತಿರುವ ಮನೋಹರ್ ಐನಾಪುರ್ ಕೂಡ ತಾವು ಕೂಡ ಜೆಡಿಎಸ್ ಸೇರಲು ತುದಿಗಾಲಲ್ಲಿ ನಿಂತಿದ್ರು. ಈಗಾಗಲೇ ಬೆಂಗಳೂರಲ್ಲಿ ಠಿಕಾಣಿ ನೋಡಿದ್ದಾರೆ. ಇಂದು ಸಂಜೆ ಅಥವಾ ನಾಳೆ ವೇಳೆಗೆ ಈ ಒಂದು ನಿಟ್ಟಿನಲ್ಲಿ ಜೆಡಿಎಸ್ ಸ್ಪಷ್ಟ ನಿರ್ಧಾರ ಕೈಗೊಳ್ಳಲಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಮಹೇಶ್ ವಿ ಶೆಟ್ಟಗಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಧಾರವಾಡದಲ್ಲಿ 5 ಅಂತಸ್ತಿನ ನಿರ್ಮಾಣ ಹಂತದ ಕಾಂಪ್ಲೆಕ್ಸ್ ಕುಸಿದು ಮೃತಪಟ್ಟವರ ಸಂಖ್ಯೆ 15ಕ್ಕೆ ಏರಿಕೆಯಾಗಿದೆ. ಎನ್ಡಿಆರ್ಎಫ್ ತಡರಾತ್ರಿ ಮತ್ತೊಂದು ಮೃತದೇಹವನ್ನ ಹೊರತೆಗೆದಿದೆ. 5ನೇ ದಿನವೂ ಕೂಡ ಅಹೋರಾತ್ರಿ ರಕ್ಷಣಾ ಕಾರ್ಯಾಚರಣೆ
ಭರದಿಂದ ಸಾಗಿದೆ. ಕಟ್ಟಡದ ಅವಶೇಷಗಳಡಿ ಇನ್ನೂ ಹಲವರು ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಅವಶೇಷಗಳಡಿ ಸಿಲುಕಿಕೊಂಡವರಿಗಾಗಿ ರಾತ್ರಿ ಇಡೀ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಈವರೆಗೂ 65 ಮಂದಿಯನ್ನ ರಕ್ಷಿಸಲಾಗಿದೆ. ಎನ್ಡಿಆರ್ಎಫ್ ಹಾಗೂ ಅಗ್ನಿಶಾಮಕ ದಳ ತಂಡದಿಂದ ನಿರಂತರ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಕಟ್ಟಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಈ ಒಂದು ಕಟ್ಟಡದ ಇಂಜಿನಿಯರ್ ವಿವೇಕ್ ಪವಾರ್ನನ್ನ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ರು. ಆರೋಪಿಯನ್ನ ಮಾರ್ಚ್ 25ರವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಇನ್ನು ಕಟ್ಟಡ ದುರಂತ ಸ್ಥಳಕ್ಕೆ ಡಿಸಿಎಂ ಪರಮೇಶ್ವರ್ ಭೇಟಿ ನೀಡಲಿದ್ದು ರಕ್ಷಣಾ ಕಾರ್ಯಾಚರಣೆಯನ್ನ ಪರಿಶೀಲನೆ ನಡೆಸಲಿದ್ದಾರೆ. ಇನ್ನು ಈ ಕುರಿತಾದ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸಂತೋಷ್, ಈಗ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತ, ಇನ್ನು ಎಷ್ಟು ಜನ ಸಿಲ್ಕೊಂಡಿದ್ದಾರಂತೆ? ಹೌದು ಪೃಥ್ವಿರಾಜ್, ಏನು ಧಾರವಾಡದಲ್ಲಿ ಬಹು ಕಟ್ಟಡ ಏನು ಕುಸಿತ ಪ್ರಕರಣ ಕೂಡ ನಡೆದಿರತಕ್ಕಂಥದ್ದು. ಈ ಕಟ್ಟಡದಲ್ಲಿ ಸುಮಾರು ಈಗಾಗಲೇ ಏನು ಎನ್ಡಿಆರ್ಎಫ್ ತಂಡ ಆಗಿರ್ಬೋದು ಹಾಗೂ ಎಸ್ಡಿಆರ್ಎಫ್ ತಂಡ ಆಗಿರ್ಬೋದು ಏನು ನಿರಂತರವಾಗಿ ಏನು ಕಾರ್ಯಾಚರಣೆ ನಡೆಸ್ತಾ ಇದೆ. ಅವಶೇಷಗಳು ಏನು ಸಿಗುತ್ತಿರ್ತಕ್ಕಂಥ 20ಕ್ಕೂ ಹೆಚ್ಚು ಜನರು ಕೂಡ ಅವಶೇಷಗಳು ಸಿಕ್ಕೊಂಡಿರ್ತಾರೆ. ಅವರನ್ನ ರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಾತ್ರಿ ಇಡೀ ಹಗಲು ರಾತ್ರಿ ಅನ್ನೋದನ್ನ ಕೂಡ ಅವರನ್ನ ರಕ್ಷಣೆಗೆ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. 3 ಜೆಸಿಬಿಗಳು ಹಾಗೂ 2 ಕ್ರೇನ್ ತಗೊಂಡು ಈಗಾಗಲೇ ಇಲ್ಲಿ ಏನು ಎನ್ಡಿಆರ್ಎಫ್ ಸಿಬ್ಬಂದಿ ಇಲ್ಲಿ ಹುಡಿ ಇರ್ತಕ್ಕಂಥ ಜನರನ್ನ ರಕ್ಷಣೆಯನ್ನು ಮಾಡಲು ಕೂಡ ಸಾಹಸವನ್ನು ಪಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲೂ ಕೂಡ ಇಲ್ಲಿ ಏನು ಕುಟುಂಬಸ್ಥರು ಏನು ಅಲ್ಲಿ ಸಿಲುಕಿರ್ತಕ್ಕಂಥ 20ಕ್ಕೂ ಹೆಚ್ಚು ಜನರ ಏನು ಕುಟುಂಬಸ್ಥರು ಕೂಡ ಇಲ್ಲಿ ಠಿಕಾಣಿ ಹೂಡಿ ಹಗಲು ರಾತ್ರಿ ಏನಂದ್ರೆ ಅವರು ಬರುವಿಕೆಗಾಗಿ ಅವರು ಉಳಿಯುವಿಕೆಗಾಗಿ ಕೆಲವರು ಈಗಾಗಲೇ ದೇವರ ಮೊರೆ ಹೋಗಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಿದ್ದಾರೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಸಂತೋಷ್. ನಿಮ್ಮೆಲ್ಲ ಪೌರಾಡಳಿತ ಸಚಿವ ಸಿಎಸ್ ಶಿವಳ್ಳಿ ವಿಧಿವಶರಾಗಿದ್ದಾರೆ. ಅಗಲಿದ ನಾಯಕನನ್ನ ನೆನೆದು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಕಣ್ಣೀರನ್ನ ಹಾಕ್ತಿದ್ದಾರೆ. ಕುಂದಗೋಳದಲ್ಲಿ ಸಚಿವ ಶಿವಳ್ಳಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಬಳಿಕ ಶಿವಳ್ಳಿಯ ಹುಟ್ಟೂರು ಯರಗುಪ್ಪಿಗೆ ಕುಟುಂಬಸ್ಥರ ಸಮ್ಮುಖದಲ್ಲೇ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಯಿತು. ಇನ್ನು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ರಾತ್ರಿ ಪೂರ್ತಿ ಭಜನೆ ಮಾಡುವ ಮೂಲಕ ಅಗಲಿದ ನಾಯಕನಿಗೆ ನಮನವನ್ನ ಸಲ್ಲಿಸಿದ್ರು ಗ್ರಾಮಸ್ಥರು. ಯರಗುಪ್ಪಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಸಂಜೆ ಅಂತ್ಯ ಸಂಸ್ಕಾರ ನಡೆಯಲಿದೆ. ಇನ್ನು ಅಂತ್ಯ ಸಂಸ್ಕಾರಕ್ಕೆ ಸಿಎಂ ಕುಮಾರಸ್ವಾಮಿ, ಡಿಸಿಎಂ ಪರಮೇಶ್ವರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಎಂಬಿ ಪಾಟೀಲ್, ಡಿಕೆ ಶಿವಕುಮಾರ್, ಆರ್ವಿ ದೇಶಪಾಂಡೆ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಲಿದ್ದಾರೆ. ಇಂದು ಧಾರವಾಡ ಜಿಲ್ಲೆಯಾದ್ಯಂತ 1 ದಿನ ರಜೆಯನ್ನ ಕೂಡ ಘೋಷಿಸಲಾಗಿದೆ. Gracias.